ನೋಡಿ, ನಾನು ಆ್ಯಕ್ಚುಲಿ ರೈನ್ ವಾಟರ್ ಸಿಸ್ಟಮ್ ಮಾಡ್ತಾಯಿದ್ದೀನಿ. ಇದನ್ನು ಯಾವ ಹೊಲಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಾನು ಹಸಿನ ಮೇವಿನ ಬೀಜ ಹಾಕಿದ್ದೀನಿ ಅಂತ ಹೇಳಿದ್ದೆ ಅಲ್ವ ನಿಮಗೆ. ಸೊ ಅದಕ್ಕೇ ನಾನು ರೈನ್ ವಾಟರ್ ಸಿಸ್ಟಮ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬರುತ್ತೆ ರೈನ್ ವಾಟರ್ ಸಿಸ್ಟಮು. ಅವರೇ ನಮ್ಮ ಬ್ರದರು, ನಾವು ನಮ್ಮ ಬ್ರದರ್ ಸೇರಿ ಮಾಡ್ತಾಯಿದ್ದೀವಿ. ನೋಡಿ, ಈ ಸಿಸ್ಟಮ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಏನಂದರೆ, ನೀರು ಆ್ಯಕ್ಚುಲಿ ಜಾಸ್ತಿ ಖರ್ಚಾಗೋದಿಲ್ಲ ಒಂದು, ಮತ್ತು ಬೇಗ ನೀರನ್ನ ಹಾಯಿಸ್ಬೋದು ಹೊಲಕ್ಕೆ. ಎರಡು, ಕಮ್ಮಿ ನೀರಲ್ಲಿ ಜಾಸ್ತಿ ಬೆಳೆ ತೆಗಿಬೋದು ಜಾಸ್ತಿ ಜಮೀನಲ್ಲಿ. ಸೊ ಈ ಥರ 2-3 ಆದಾಯ ಇರುತ್ತೆ ನಿಮಗೆ. ಸೊ ನೀವು ಇದನ್ನು ಮಾಡಿಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ನೋಡಿ, ಇದು ಆ್ಯಕ್ಚುಲಿ ಹೆಂಗೆ ಬರುತ್ತೆ ಅಂದರೆ, ಇದು ಮೇನ್ದು ನಮ್ಮದು ಪೈಪು. ಸೊ ಇದ್ರದ್ದು ಹೆಡ್ ಗೇಟ್ ವಾಲ್ ಇದು. ಸೊ ಇದು ಪ್ರತಿಯೊಂದು ಪೈಪ್ಗೂ ಇದು ರೈನ್ ವಾಟರ್ ಪೈಪ್ ಇದೆಯಲ್ವಾ, ರೈನ್ ಪೈಪು, ಇದಕ್ಕೆ ಪ್ರತಿಯೊಂದು ರೈನ್ ಪೈಪ್ಗೂ ಒಂದೊಂದು ಗೇಟ್ ವಾಲ್ ಇರುತ್ತೆ ಇದು. ಸೊ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಬೆಂಡ್ಗಳು ಇವೆಲ್ಲ ನೀವು ಪೈಪಾಗಿ ನೀರಲ್ಲಿ ಕೇಳಿದೆ ಯಾವ ಥರ ಫುಲ್ ಅಂದರೆ ಇದ್ರ ಸೆಟ್ಟೇ ಕೊಡ್ತಾರೆ. ಸೊ ನೀವು ಅದನ್ನು ತಂದು ಈ ಥರ ನೀವು ನೋಡಿ ಸೆಟ್ ಮಾಡ್ಕೋಬೋದು. ಇದರಿಂದ ಆ್ಯಕ್ಚುಲಿ ನೀರು ಜಾಸ್ತಿ ಯೂಸ್ ಆಗೋಲ್ಲ, ಕರೆಕ್ಟಾಗಿ ಬೆಳೆಗಳಿಗೇ ನೀರು ಸಿಗುತ್ತೆ. ಒಂದು ಕಡಿಮೆ ಇದರಲ್ಲಿ ನೀರಲ್ಲಿ ನೀವು ಜಾಸ್ತಿ ಬೆಳೆನ ಬೆಳಿಬೋದು. ನೋಡಿ, ಈ ಥರ ಬರುತ್ತೆ ಇದು. ನಾವು ಆ್ಯಕ್ಚುಲಿ ಇದು ಅವ್ರು 7 ಅಡಿ ನೀರು ಆ ಕಡೆಯಿಂದ ನೋಡಿ ಸಣ್ಣ ಸಣ್ಣ ಪೈಪ್ ತೂತಿರುತ್ತೆ. ಇದರಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ, ಈ ಥರ ಸಣ್ಣ ಸಣ್ಣ ಹೋಲ್ ಇರುತ್ತೆ. ಆ ಹೋಲಿಂದ ನೀರು ಆ್ಯಕ್ಚುಲಿ ಈ ಕಡೆ ಮತ್ತು ಈ ಕಡೆ ಅದು ಅರ್ಧ ಅಡಿಗೆ ಒಂದೊಂದು ಹೋಲ್ ಇರುತ್ತೆ. ಈ ಕಡೆ ನಿಮಗೆ ನೀರು ಹಾರುತ್ತೆ. ನೀವು ನೀರು ಬಿಟ್ಟಾಗ ಇದರಲ್ಲಿ ಪ್ರೆಷರಾಗಿ, ಸೊ ಅದು ಈ ಕಡೆ ಒಂದು 2 ಆ್ಯಕ್ಚುಲಿ 7 ಅಡಿ ಹಾರುತ್ತೆ ಅಂತ ಹೇಳವ್ರೆ. ನಾವು ಯಾವುದಕ್ಕೂ ಬೇಡ ಅಂದ್ಬಿಟ್ಟು ನಾವು 5 ಅಡಿಗೆ ಇಟ್ಟಿದ್ದೀವಿ. ಒಂದನ್ನ ನೋಡಿ 5 ಅಡಿಗೆ ಇಟ್ಟಿದ್ದೀವಿ. ಸೊ ಈ ಕಡೆಯಿಂದ ಈ ಕಡೆಗೆ ಅರ್ಧ ಇರುತ್ತೆ, ಆ ಪೈಪಿಂದ ಈ ಕಡೆಗೆ ಅರ್ಧ ಇರುತ್ತೆ. ಸೊ ಕರೆಕ್ಟಾಗಿ ನಿಮಗೆ ಫುಲ್ಲು ಜಮೀನು ತೇವಾಗುತ್ತೆ ಇದರಿಂದ. ನೋಡಿ, ಇದು ಆ್ಯಕ್ಚುಲಿ ರೋಲ್ ಈ ಥರ ಬರುತ್ತೆ ನೋಡಿ, ಇಲ್ಲಿದೆಯಲ್ಲ ಈ ಥರ ರೋಲ್ ಬರುತ್ತೆ. ನಾವು ತಂದು ಜಾಯಿನ್ ಮಾಡ್ಕೋಬೇಕು. ಇವರೇ ನಮ್ಮ ಬ್ರದರು ಮಾಡ್ತಾವ್ರೆ ರೈನ್ ವಾಟರ್ ಸಿಸ್ಟಮ್ನ. ಇದಕ್ಕೆ ಇದು ಇವರ ಸಾರಥ್ಯದಲ್ಲೇ ನಡೀತಾ ಇರೋದು. ಅವರಿಲ್ಲ ಅಂದಿದ್ರೆ ಅದು ಆಯ್ತಿರಲಿಲ್ಲ. ನೋಡಿ, ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಇದು ಒಳ್ಳೆ ಬೆನಿಫಿಟ್ ಐತೆ. ಕಡಿಮೆ ನೀರಲ್ಲಿ ನಾವು ಜಾಸ್ತಿ ಬೆಳೆನ ಬೆಳಿಬೋದು. ಸೊ ರೈತರುಗಳು ದಯವಿಟ್ಟು ನೀರನ್ನ ಸೇವ್ ಮಾಡಬೇಕು ಅಂದರೆ, ಇಲ್ಲ ನಮ್ಮದು ಒಂದೇ ಒಂದು ಬೋರ್ ಐತೆ, ಸೊ ನಾವು ಜಾಸ್ತಿ ಬೆಳೆ ಬೆಳಿಬೇಕು ಅಂತ ಅಂದ್ಕೊಂಡಿರೋರು ಈ ಥರ ಸಿಸ್ಟಮ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಎಲ್ಲ ಬೆಳೆಗೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವೊಂದು ಯಾವ ಬೆಳೆಗಳಿಗೆ ಮಾತ್ರ ಅಷ್ಟೇ ಆಗೋದಿಲ್ಲ. ಸೊ ನೀವು ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂ ಬೆಳಿಬೋದು. ನೋಡಿ, ಈ ಥರ ಮಾಡಿಕೊಂಡ್ರೆ ಬೆನಿಫಿಟ್ ಜಾಸ್ತಿ, ಯೂಸ್ ಇರುತ್ತೆ. ಸೊ ನಾನು ಆ್ಯಕ್ಚುಲಿ ಇನ್ನೊಂದು ಮಾತು ಹೇಳೋದು ಮರ್ತ್ಕೊಂಡೆ. ಇದು ಆ್ಯಕ್ಚುಲಿ ಎಷ್ಟಿರುತ್ತೆ ಅಂದರೆ 300 ಅಡಿ ಉದ್ದ ಇರುತ್ತೆ. ಇದು 300 ಅಡಿ ಉದ್ದ ಲೆಂತ್ ಇರುತ್ತೆ. ಸೊ ನಿಮ್ಮದು ಜಮೀನು ಎಷ್ಟಿದೆ ನೋಡಿಕೊಂಡು ಅಷ್ಟಕ್ಕೆ ನೀವು ಕಟ್ ಮಾಡ್ಕೋಬೋದು. ಇಲ್ಲ ಎಂಡ್ ಕ್ಯಾಪ್ ಸಿಗುತ್ತೆ, ಎಂಡ್ ಕ್ಯಾಪ್ ಆದರೂ ಹಾಕೋಬೋದು. ಇಲ್ಲಾಂದರೆ ಪೈಪ್ನೇ ಫೋಲ್ಡ್ ಮಾಡಿಬಿಟ್ಟು ದಾರ ಕಟ್ಟಿದ್ರೆ ಅದೇ ಎಂಡ್ ಕ್ಯಾಪ್ ಥರನೂ ಕೂಡ ಆಗುತ್ತೆ, ಹಂಗೂ ಮಾಡ್ಕೋಬೋದು. 300 ಅಡಿ ಉದ್ದ ಇರುತ್ತೆ ಇದು. ಅವ್ರು ಆ್ಯಕ್ಚುಲಿ 7 ಅಡಿ, ಒಂದು 6-7 ಅಡಿ ಆರುತ್ತೆ ಅಂತ ಅಂದ್ಕೊಂಡ್ರು. ಸೊ ನಮ್ಮದು ಬೋರಲ್ಲಿ ಏನಾರು ನಿಮ್ಮ ಬೋರ್ಗಳಲ್ಲಿ, ಇಲ್ಲ ನಮ್ಮದೇ ಬೋರು ಇವಾಗ ನೋಡಿ ನೀರು ಸ್ವಲ್ಪ ಕಮ್ಮಿ ಬರ್ತಾ ಇರೋದ್ರಿಂದ ನಾವೇನು ಮಾಡಿದ್ದೀವಿ, 5 ಅಡಿಗೆ ಇಟ್ಟಿದ್ದೀವಿ. ಸೊ 5 ಅಡಿಗೆ ಆರಾಮಾಗಿ ಈಸಿಯಾಗಿ ಆಗುತ್ತೆ. ಸೊ ಏನು ಕೆಲಸವ್ರು ಇರಬೇಕು ಇವಾಗ ಇದನ್ನು ನೀರು ಹಾಯಿಸೋದಕ್ಕೆ. ಮತ್ತು ಆಯ ನೀರು ಏನಾರು ಹಾಯಿಸ್ತೀವಿ ಅಂದ್ರಂತೂ ನೀವು ಫುಲ್ಲು ಈ ಜಮೀನಿಗೆ ಹಾಯಿಸ್ಬೇಕು ಅಂದರೆ ಸುಮಾರು 1 ವಾರದಿಂದ 2 ವಾರ ಬೇಕು. ಸೊ ನೀವು ಆಯ ನೀರು ಹಾಯಿಸ್ತೀರಂದರೆ ಪಟ ಹೊಡೆದು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ರೈನ್ ವಾಟರ್ ಸಿಸ್ಟಮು ತುಂಬ ಒಳ್ಳೆಯದು. ಜಾಸ್ತಿ ಖರ್ಚು ಕೂಡ ಏನು ಬೀಳಲ್ಲ, ತುಂಬ ಕಮ್ಮಿ ಖರ್ಚಲ್ಲೇ ಮಾಡ್ಕೊಬೋದು ಇದನ್ನು. ಸೊ ನೋಡಿ, ನಿಮಗೆ ಏನಾದರೂ ನೀವು ಬೆಳೆ ಬೆಳೀತಾ ಇರೋರು ಇದು ನಿಮ್ಗೇನಾದ್ರು ಯೂಸ್ ಆಗುತ್ತೆ ಅಂದರೆ ಖಂಡಿತ ಈ ಸಿಸ್ಟಮ್ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಚಾನಲ್ ಇದೆ, ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ.